ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಜಲ್ದಿ ಎಬ್ಬಿಸಿ ಜಲ್ದಿ ರೆಡಿ ಮಾಡೇನು, ಅದಕ್ಕೆ ರೆಡಿ ಆಗಿ ಕೂತಾಳೀಗ. ಇಲ್ಲಿ ನಮ್ಮ ಚರಿ ಜಲ್ದಿ ಎದ್ದ ಬಿಸ್ಕೆಟ್ ತಿನ್ನತ್ತಾಳು. ಇಲ್ಲಿ ಅವ್ರ ಪಪ್ಪ ಯೋಗಾಸನ ಮಾಡತ್ತಾನ, ಧ್ಯಾನ ಮೆಡಿಟೇಷನ್ ಮಾಡತ್ತಾನೆ. ಆಮೇಲೆ ಸೋಫಾ ಮ್ಯಾಕು ಇಲ್ಲೇ ನಮ್ಮ ಚರು ಅವ್ನು ನೋಡ್ಕೊತ ಕೂತಾಳೆ ಏನು ಮಾಡತ್ತಾನಂತೇಳಿ. ಬಸ್ ರುದ್ರಾಪುರಕ್ಕೆ ಹೋಯ್ತು. ಆಮೇಲೆ ಚಿಕ್ಕು ಹೆಂಗೈತೆ ಬರ್ತಡೇ? ಚಲೋ ಬರೀ ಚಲೋ ಇಷ್ಟ ಆಯಿತು. ಏನು ಭಾಳ ಇಷ್ಟ ಆಯ್ತು ನಿನಗೆ ಬರ್ತಡೇದಾಗ? ಆಚರಿ ಚಿಕ್ಕಿ ಎಲ್ಲ ಗಿಫ್ಟ್ಸ್ ಜಾಸ್ತಿ ಇಷ್ಟ ಆಯಿತು, ಸೆಲೆಬ್ರೇಷನ್ ಜಾಸ್ತಿ ಇಷ್ಟ ಆಯಿತು, ಗಿಫ್ಟ್ಸ್ ಜಾಸ್ತಿ ಇಷ್ಟ ಆಯಿತು. ಯಾರ ಕೊಟ್ಟದ್ದು ಜಾಸ್ತಿ ಗಿಫ್ಟ್ ಇಷ್ಟ ಆಯಿತು? ಮಮ್ಮಿ. ಯಾವ ಗಿಫ್ಟ? 7 ಗಿಫ್ಟ್ಸ್ ಒಳಗೆ ಯಾವ ಗಿಫ್ಟ್ ಜಾಸ್ತಿ ಇಷ್ಟ ಆಯಿತು? ಕಿಚನ್ ಸೆಟ್ಟ, ಮತ್ತದು ಇದನ್ನ ಮೈಕ ಮತ್ತು ಸೌಂಡ್ ಬಾಕ್ಸ ಅದು ಸೆಕೆಂಡ್ ಅದ. ಥರ್ಡ್ ಒನ್ ಬ್ರಷ್ ಪೆನ್ಸ್ ಮತ್ತು ಇನ್ನೊಂದು ಬ್ಯಾರೆದ ಪೆನ್, ಬಾರ್ಡರ್ ಪೆನ್. ಮತ್ತು ಪೌಚ್ ಮತ್ತು ಬಾಟಲ್. ಮತ್ತು ಬಾಟಲ್ ಸೋರಂಗಿಲ್ಲ ಅದ ಕರೆಕ್ಟ್ ಐತಿಲ್ಲ. ಬಾಟಲ್ ಮ್ಯಾನ್ ನಿನ್ನ ಹೆಸರಿದ್ದು ದಿನಟ್ಟು ಖುಷಿ ಆಯಿತು. ಹಾಂ, ಸ್ಕೂಲಿಗೆ ಹೋಗಿ ಬರ್ತೇನೆ ಬಾಯ್, ಎಲ್ಲಿ ತಕ್ಕ ಅಂತ ಹೇಳಿ. ಚಿಕ್ಕೋಗಿ ಬಾದಾಮ್ ಸಲೋದು ಕೊಟ್ಟೆನು, ಕೂತ ತಿಂದ್ಲು. ಇವತ್ತು ಜಲ್ದಿ ಎದ್ದು ಜಲ್ದಿ ಹೊಂಟಾಳು ಇವತ್ತು. ಬಾಯ್ ಚಿಕ್ಕ. ಇಲ್ಲೇ ನಮ್ಮ ಚರು ಇಲ್ಲೇ ಕೂತಾಳ, ಹೊರಗೆ ತಂಪೈತಿ, ಇಲ್ಲೇ ಕುಣ್ಸೈತಕಿನ. ಅವ್ರ ಅಕ್ಕ ಜೊತೆ ಎಲ್ಲ ಡಿಸ್ಕಷನ್ ಮಾಡ್ಯಾಳ ಈಗ ಇಲ್ಲೇ. ಅದಕ್ಕೆ ಇಲ್ಲೇ ಕೂತಾಳ. ಅವ್ರ ಅಕ್ಕ ಇಲ್ಲಿ ಹೊಂಟಾಳಿ. ಇದಕ್ಕೆ ಡೈಲಿ ಬಾಯ್ ಮಾಡ್ಕೊತ ಬರ್ತೀಳಿ. ಇಲ್ಲಿ ದೇವ್ರ ಪೂಜೆ ಎಲ್ಲ ಆಗೈತಿ ನಂದು ಇವತ್ತು ಜಲ್ದಿನ. ಇವಾಗ ನಾಷ್ಟಕ್ಕೆ ಏನು ಮಾಡೋದು ಅಂಥೇಳಿ ನೋಡೋಣ ಬರ್ರಿ. ಇಲ್ಲೇ ನಮ್ಮ ಚರುವಿನ ಆಟ ಆಡತ್ತಾಳು. ಚಿನ್ನನು ಈಗ ಬಂದ, ಚಿಕ್ಕುನ್ ಬಿಟ್ಟ. ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಯಾನೀಗ. ಸಾಂಬಾರು ನಿನ್ನೆ ದಿನ ಭಾಳ ಐತಿ, ಹಿಂಗಾಗಿ ಇಲ್ಲೇ ಅನ್ನನೂ ಉಳಿದಿತ್ತು ನಿನ್ನೆ ರಾತ್ರಿದ. ಹಿಂಗಾಗಿ ಒಗ್ಗರಣೆಯನ್ನು ಹಚ್ಚೇನು. ಒಗ್ಗರಣೆಯನ್ನು ನಮ್ಮ ಚರು ಕೊಡಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ನೆನ್ನೆದೈತಿ ಅದ ರೈಸ್. ಹಾಗಾಗಿ ಈಗ ನಮ್ಮ ಚರುಗ ಸಂಬಂಧ ಇಡ್ಲಿ ಇದು ದೋಸೆ ಹಿಟ್ಟೈತಿ. ಸೊ ದೋಸೆ ಮಾಡ್ತೇನೆ ಅಕ್ಕಿಗೆ. ಆಮೇಲೆ ನಾಳೆಗೆ ಇಡ್ಲಿ ಮಾಡ್ಬೇಕಂತ ಅನ್ಕೊಳತ್ತೇನು. ನೋಡೋಣ. ಇಡ್ಲಿ ನಿನ್ನೆ ತಿಂಗಳದ ರೇಷನ್ ತೊಗೊಂಡು ಬಂದಾನ ಚಿನ್ನೆ, ಬರೆದು ಕೊಟ್ಟಿದ್ನು. ಅದ್ರೊಳಗೆ ಇಡ್ಲಿ ರವಾನು ಬರೆದಿದ್ನು, ಅದರಲ್ಲಿ ಖಾಲಿ ಆಗಿತ್ತು ಅಂಥೇಳಿ ಅಂಗಡ್ಯಾಗ, ಇವು ತಂದದ್ದು ಅಂಗಡ್ಯಾಗ. ಅದಕ್ಕಾಗಿ ನೀನು ತರಲೇ ಇಲ್ಲ, ಇವತ್ತು ತರ್ತೇನೆ ಅಂತ ಹೇಳ್ಯಾನು. ಇವತ್ತು ಬರ್ತೈತಿ, ಇವತ್ತು ಕೊಟ್ಟು ಕಳಿಸ್ತೇವೆ ಅಂತ ಹೇಳ್ಯಾರ ಅವ್ರು. ಸೊ ಇವತ್ತು ಬಂದ್ರೆ ಇಡ್ಲಿಗೆ ಹಾಕ್ತೇನೆ, ಇಲ್ಲಾಂದ್ರೆ ನಾಳೆ ಇದ್ರಕ್ಕೆ ನಾಡ್ದ ಮಾಡೋಣ ಇಡ್ಲಿ. ಸ್ಕೂಲಿಗೆ ಹೊಂಟ್ರು. ಚಪ್ಪಲ್ ಹಾಕೊಲ್ದ ಹೊಂಟ ಆಕೆ. ಅಷ್ಟು ಅರ್ಜೆಂಟ್ ಆಕಿ ಸ್ಕೂಲಿಗೆ ಹೋಗೋದು. ಇವತ್ತು ಅವ್ರ ಸ್ಕೂಲಿಗೆ ಬ್ಯಾಗ್ ಇಲ್ಲ, ಓನ್ಲಿ ಟಿಫಿನ್ ಬ್ಯಾಗ್. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಸತ್ತಾರ ಅವ್ರಿಗೆ. ಯಾಕೋ ಸ್ಕೂಟಿ ಮ್ಯಾಗ ಹತ್ತಾಳ. ಇವಾಗಿಲ್ಲೇ ಕಿಚನ್ನ ಎಲ್ಲ ಕ್ಲೀನ್ ಮಾಡಿನು. ಇದನ್ನೆಲ್ಲ ಒರೆಸಿ ತಗೊಂಡು ಚೆಂದಂಗೆ. ಇವು ಕೆಳಗಿನ ಕ್ಯಾಬಿನೆಟ್ಸು ಎಲ್ಲ ಸ್ವಚ್ಛ ಹೊರಗೆ ತಗೊಂಡು ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಐತಿ, ರೊಟ್ಟಿ ಆಡ್ದವು. ಮತ್ತು ಬಿಸಿ ರೊಟ್ಟಿ ಮಾಡ್ತೇನೋ, ರೈಸ ಪಲ್ಯ ಎಲ್ಲ ಮಾಡಬೇಕೀಗ. ಇಲ್ಲೇ ವಾಷಿಂಗ್ ಮಿಷಿನ್ ಕರಿಗಳು ಹಾಕೇನು. ಈಗ ಅದು ಕಂಪ್ಲೀಟ್ ಆಗೋತನ ಇಲ್ಲೇ ನಮ್ಮ ಚಿಕ್ಕುಂದ ಮತ್ತು ಚರಿದ ವಾರ್ಡ್ರೋಬ್ ನೋಡ್ರಿ ಹೆಂಗಾಗೈತಿ. ಫುಲ್ ಎಲ್ಲ ಗಬ್ಬೆಬ್ಸ್ಬಿಟ್ಟಾರೆ. ಇದನ್ನೆಲ್ಲ
ಫುಲ್ ಅರಿಗಳು ಆ ಕಡೆ ಮಾಡಿಬಿಟ್ಟಾರು. ಇದನ್ನು ಕ್ಲೀನಾಗೆ ಸೆಟಪ್ ಮಾಡಿಕೊಡ್ತೇನೆ ಅವರಿಗೆ. ಆಮೇಲೆ ಇಲ್ಲಿ ನೋಡ್ರಿ ಎಲ್ಲ ಅರಿಗಳದು ಇಟ್ಟಾರ ಹಿಂಗೆ. ಹಂಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿ ಚೆಂದಂಗೆ ಜೋಡಿಸ್ಕೊಡ್ತಾನೆ ಅವ್ರಿಗೆ. ನೋಡ್ರಿ ಚೀಕುನ ಮತ್ತು ಚರಿದ ಕಬೋರ್ಡ್ ಎಲ್ಲ ರೆಡಿ ಆಯಿತು. ಎಲ್ಲ ಕ್ಲೀನ್ ಮಾಡಿದ್ನು. ಇಲ್ಲೇ ಮ್ಯಾಗೆಲ್ಲ ಗ್ರ್ಯಾಂಡ್ ಡ್ರೆಸ್ಸಸ್ ಚಿಕ್ಕುನು ಅದಾವೆಲ್ಲ. ಚಿಕ್ಕುನು ಮತ್ತು ಚರಿನು ಫುಲ್ಲು ದೊಡ್ಡ ಅಂಬ್ರೆಲ್ಲ ಫ್ರಾಕ್ಸ್ ಇರ್ತಾವಲ್ಲ ಆ ಥರದ್ದು ಅವನ್ನೆಲ್ಲ ಮ್ಯಾಗ್ ಇಟ್ಟೆನು ಅಕೇಶ್ನಲ್ಲಿ ಹಾಕೊಳ್ಳೋದು. ಆಮೇಲೆ ಇಲ್ಲೇ ಚಿಕ್ಕುಂದ ಭರತನಾಟ್ಯ ಡ್ರೆಸ್ಸ, ಆಮೇಲೆ ಇವೊಂದೆರಡು ಗ್ರ್ಯಾಂಡ್ ಡ್ರೆಸ್ಸ, ಇವೊಂದು 4 ಫ್ರಾಕ್, ಆಮೇಲೆ ಇಲ್ಲೇ ಡೈಲಿ ಯೂಸದ್ದು ಎಲ್ಲ ಇಲ್ಲಿಟ್ಟೆನು. ಆಮೇಲೆ ಸ್ಕೂಲಿಗೆ ಹಾಕ್ಕೊಂಡು ಹೋಗುವ ಇವೆಲ್ಲ ಇಲ್ಲೇ ಚಿಕ್ಕುನು ಜೋಡಿಸಿಟ್ಟೆನು. ಆಮೇಲೆ ಇಲ್ಲಿ ಕೆಳಗೆ ಬಂದರೆ ಚರಿನೂ ಎಲ್ಲ ಜೋಡಿಸಿಟ್ಟೆನು. ಇಲ್ಲೇ ಕೆಲವೊಂದು ಡೈಲಿ ಫ್ರಾಕ್ಸ, ಆಮೇಲೆ ಸ್ಕೂಲ್ ಡ್ರೆಸ್ಸ, ಪ್ಯಾಂಟ್ಸ, ಶಾರ್ಟ್ಸ, ಟೀ ಶರ್ಟ್ಸ, ಡೈಲಿ ವೇರ್ಸ, ಆಮೇಲೆ ಇಲ್ಲಿ ಕರ್ಚಿಪ್ಸ್ ಅದು. ಆಮೇಲೆ ಇಲ್ಲಿ ಕೆಳಗೆ ಇಲ್ಲಿ ಚರಿನೂ ಎಲ್ಲ ಗ್ರ್ಯಾಂಡ್ ಡ್ರೆಸ್ಸಸ್ ಅದಾವು. ಆಮೇಲೆ ಶಾಲ್ಸ, ಆಮೇಲೆ ಚಿಕ್ಕುಂದ ಮತ್ತು ಚರಿದ ಸ್ವೆಟ್ರಸ್ ಎಲ್ಲ ಮುಂದೆ ಇಟ್ಟೆನು. ಇನ್ನೊಂದು ಸ್ವಲ್ಪ ಚಳಿ ಆಗತೈತ್ಲ ಈಗ ರಾತ್ರಿ ಅದು ಅವಾಗ ಹಾಕಾಕ ಅಂಥೇಳಿ ಇಲ್ಲೇ ಮುಂದೆ ಇಟ್ಟೆನು. ಆಮೇಲೆ ಇಷ್ಟ ರೆಡಿ ಆಯ್ತು ನೋಡ್ರಿ. ಇಷ್ಟ ಕ್ಲೀನಾಗಿ ಕಾಣಕಾಯ್ತು. ಆಮೇಲೆ ಇಲ್ಲಿದ್ದು ಎಲ್ಲ ಕ್ಲಿಯರ್ ಮಾಡ್ಯಾನು. ಇವಾಗ ಇಲ್ಲೇ ಚಿನ್ಯಾನ್ ಕಬೋರ್ಡನ್ನು ಕ್ಲೀನ್ ಮಾಡಿದ್ನು. ಅವನು ಸಾಮಾನು ಇಷ್ಟ ಇಲ್ಲ, ತೋರಿಸ್ತೇನೆ ಬರ್ರಿ. ಅರಿಗಳು ಇಷ್ಟ ಇಲ್ಲ ಅವನು. ಇವೆಲ್ಲ ಫುಲ್ ಪ್ಯಾಂಟ್ಸ, ಡೈಲಿ ವೇರ್ ಹಾಕೊಳ್ಳೋ ಸ್ವೆಟ್ರಸ, ಆಮೇಲೆ ಜಾಕೆಟ್ಸ, ಜರ್ಕಿನ್ಸ, ಆಮೇಲೆ ಇಲ್ಲೇ ಪ್ಯಾಂಟ್ಸ ಡೈಲಿ ವೇರ್ದ. ಇಲ್ಲೇ ಡೈಲಿ ವೇರ್ ಟೀ ಶರ್ಟ್ಸ ಇಷ್ಟ ಅದಾವ ಅವನು. ಇಷ್ಟು ಆದರೂ ಇದನ್ನಿಲ್ಲ, ಇವು ಬನ್ಯಾನ ಅಂಡರ್ವೇರ್ಸ. ಆಮೇಲೆ ಕೆಳಗೆ ಇವ ಎದಕ್ಕೆ ಬಿಟ್ಟಿದ್ದು ಖಾಲಿ ಅಂದ್ರೆ ಇಲ್ಲೇ ಒಂದು ಬ್ಯಾಗ್ ಇಟ್ಟ, ಬ್ಯಾಗ್ ಒಳಗೆ ಇಸ್ತ್ರಿ ಮಾಡೋ ಅರಿಗಳೆಲ್ಲ ತೆಗೆದಿಡ್ಬೇಕಂಥೇಳಿ. ಆಮೇಲೆ ಇಲ್ಲೇ ಫಂಕ್ಷನಲ್ ವಿಯರ್ಸ ಎಲ್ಲ ಇಲ್ಲಿ ಇಟ್ಟೈತಿ. ಆಮೇಲೆ ಇಲ್ಲಿ ನಾನು ಸಾರಿಗಳು ಇಟ್ಕೊಂಡೇನು. ಆದರೆ ಇಲ್ಲಿ ನೋಡ್ರಿ, ಇಲ್ಲಿ ಇಷ್ಟು ಕೊನೆ ಪ್ಯಾಂಟ್ಗಳದಾವ ಇವು ಇಸ್ತ್ರಿ ಮಾಡೋಕೆ. ಆದ್ರೆ ಅವ್ನು ತೆಗೆದ ಕೊಟ್ಟಿಲ್ಲ. ಇಷ್ಟೆಲ್ಲ ಇವು ನೋಡ್ರಿ, ಇಷ್ಟೆಲ್ಲ ಇವ ಶರ್ಟ್ಸ್ ಇಲ್ಲಂದ್ರೆ ಒಂದು 30 ಶರ್ಟ್ಸ್ ಅದಾವೆ. ಇವು 30 ಶರ್ಟ್ಸ, ಒಂದು 20 ಪ್ಯಾಂಟ್ಸ ಇಸ್ತ್ರಿ ಮಾಡೋಕೆ ಕೊಡು ಅರಿಗಳಿವ. ಒಂದೂ ಕೊಟ್ಟೇ ಇಲ್ಲ ಅವ್ನು ತೆಗೆದು. ಇಷ್ಟೆಲ್ಲ ಅದಾವೆ, ಆದರೂ ಒಂದೂ ಕೊಟ್ಟೇ ಇಲ್ಲ. ಏನು ಮಾಡೋದಿಂಥವ್ರಿಗೆ. ಇದು ನಾ ಕ್ಲೀನ್ ಮಾಡಿದಾಗ ಅಷ್ಟೇ ಕ್ಲೀನ್ ಆಗ್ತಾವೆ ಇವ. ಮತ್ತು ಹತ್ರಾಗೂ ತನಗೆ ಬೇಕಾದ ಬೇಡದ ತೆಗೆದಿಡ್ಬೇಕಲ್ಲ, ಅದನ್ನೂ ತೆಗೆದಿಡಂಗಿಲ್ಲವ. ಇಷ್ಟೆಲ್ಲ ಈಗ ಅವ ಬಂದ ಯಾವ ಬೇಕಾ ಯಾವ ಬೇಡ ಅಂಥೇಳಿ ಇಸ್ತ್ರಿ ಮಾಡಕ್ಕೆ ಕೊಡ್ತಾನೆ. ನಾ ಅಂತೂ ತೆಗೆದಿಡಂಗಿಲ್ಲ ಇವ. ಎಲ್ಲ ಇಲ್ಲೇ ಬೆಡ್ ಮ್ಯಾಗ ತೆಗೆದಿಟ್ಟೇನು. ಅವ ಮಕ್ಕೋತಾನಲ್ಲೇ, ಬೇಕಂದ್ರೆ ಕ್ಲಿಯರ್ ಮಾಡ್ಕೊಂಡು ಮಕ್ಕೋತಾನೆ. ಈಗ ನಾ ಅಂತೂ ಇಲ್ಲೇ ನೀಟಾಗಿ ಕ್ಲೀನ್ ಮಾಡಿಟ್ಟೇನೆ. ಇಲ್ಲಿ ಬ್ಯಾಗ್ ಐತಿ, ಈ ಬ್ಯಾಗ್ ಒಳಗೆ ತೆಗೆದಿಡ್ಬೇಕಂಥೇಳಿ ಇಲ್ಲೇ ಬ್ಯಾಗ್ ಕೆಳಗಿಟ್ಟಿದ್ನಿ. ಈ ಬ್ಯಾಗ್ ಪರಿಸ್ಥಿತಿ ನೋಡ್ರಿ ಇಲ್ಲಿ ಹಂಗಾಗೈತಿ. 30 ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡಕ್ಕೆ ಹೋದಕ್ಕೆ ನಾನು ನೋಡ್ರಿ ಆಲ್ಮೋಸ್ಟ್ ಈಗ 12 o'clock ಆಗಿ ಬಂತು. ಇವಾಗ ನಾನು ಇದನ್ನ ಮಾಡ್ಕೊಂಡು ಕೂತ್ರೆ ಹಂಗಿಲ್ಲ, ಅಡುಗೆ ಮಾಡಕ್ಕೆ ಹೋಗ್ಬೇಕು. ಅನ್ನಕ್ಕಿಟ್ಟ ಇನ್ನೊಂದು ಸೈಡ ರೊಟ್ಟಿ ಮಾಡಿಬಿಡ್ತೇನು. ಇಲ್ಲೇ ರೈಸ್ ಮಾಡೋಕ್ಕಿಟ್ಟ, ಇಲ್ಲೇ ರೊಟ್ಟಿ ಮಾಡಿದ್ದು ನಾನು. ಇಲ್ಲಿ ಒಂದು ಬೇಸಾಕನಿ. ಈಗ ಅಲ್ಲೇ ವಾಷಿಂಗ್ ಮಷಿನ್ಗೆ ಡೈಲಿ ಯೂಸ್ ಅರಿಗಳೆಲ್ಲ ವಾಶ್ ಮಾಡಕ್ಕೆ ಹಾಕಿ ತೊಳೆದು ಒಣಗಿ ಹಾಕೇನು. ಆಮೇಲೆ ಇವಾಗ ಬೆಡ್ಶೀಟ್ಸ ತೊಳ್ಯಾಕೆ ಹಾಕೇನು. ಆಗತ್ತೈತದ. ಇವಾಗ ಇದನ್ನು ತೊಳೆದು ಇಟ್ಬಿಡ್ತೇನೆ. ಲಾಸ್ಟ್ ಒಂದು ರೊಟ್ಟಿ ಐತಿ, ಇಷ್ಟು ರೊಟ್ಟಿ ಆಗ್ಯಾವು. ಅದ್ರ ತೆಗೆದಿಟ್ಬಿಟ್ರೆ ಆಯಿತು. ಮಧ್ಯಾಹ್ನ ಊಟಕ್ಕೆ ರೆಡಿ ಆಯಿತು. ಇದಾದ್ಮ್ಯಾಗ ಚರಿನ ಹೋಗಿ ಕರ್ಕೊಂಡು ಬರ್ತಾನೆ. ಇವಾಗ ಕದ ಹಾಕಿನು, ಚರಿನ ಕರ್ಕೊಂಡು ಬರ್ಬೇಕು ಇವಾಗ ಹೋಗಿ. ಗಾಡಿ ಚಿನ್ನ ಇಲ್ಲ, ಅದಕ್ಕಾಗಿ ಅಲ್ಲೇ ಗಾಡಿ ಹಚ್ಚಿ ಹೋಗ್ಯಾನವ. ಚಂದಂದ ಗಾಡಿ ಸರ್ವಿಸಿಂಗ್ ಮಾಡ್ಸಕ್ಕೆ ಹೋಗ್ಯಾನವ. ಅದರದ್ದು ನಂಬರ್ ಪ್ಲೇಟ್ ಬಂದಿತ್ತತ್ತ, ಹಾಗಾಗಿ ಅದನ್ನು ತೊಗೊಂಡು ಬಂದ. ಹಂಗೆ ಬ್ಯಾಂಕ್ನಾಗ ಏನೋ ಕೆಲಸ ಇತ್ತತ್ತ, ಅದಕ್ಕಾಗಿ ಹೋಗ್ಯಾನು. ನಾನು ಇವಾಗ ಗಾಡಿ ತೊಗೊಂಡ ಚರಣ್ ಕರ್ಕೊಂಡು ಬರ್ತಾನೆ. ಕಸ್ಟಮರ್ ಅದಾರ, ಚಂದ ಕೊಡತ್ತ ನೋಡ್ರಿ, ಇಟ್ಕೊಂಡದಾರ. ಇವಾಗ ನಮ್ಮ ಚರಣ್ ಕರ್ಕೊಂಬೈನು
ಅಲ್ಲಿ ಬರುವಾಗ ಗಾರ್ಡನ್ ಒಳಗೆ ಇದು ಮಲ್ಲಿಗೆ ಹೂ ಹತ್ತಿದ ಕಾಯ್ತು. ಮತ್ತು ಹೆಂಗಿದ್ರು ನಮ್ಮ ಕಡೆ ಈಗ ಹೂವು ಇರಲಿಲ್ಲ, ಹಾಗಾಗಿ ತೊಗೊಂಬಂದು ಚರು ಅದರೊಳಗೆ ಹಾಕಿದ್ಲು ನೋಡ್ರಿ, ಎಷ್ಟು ಚಂದ ಹಾಕ್ಯಾರ. ಸೂಪರ್ ಇಲ್ಲ ಚರ? ಬಿಡೇನು ಸಾಕು. ಹಾಂ, ವೆರಿ ಗುಡ್. ಹಾಂ, ಇವತ್ತಿನ ಲಾಗ್ನ ನಾ ಇಲ್ಲಿಗೆ ಏನು ಮಾಡ್ತೀನಿ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನನ್ನ ಚಾನಲ್ನ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗ್ದೊಳಗೆ ಸಿಗ್ತೇನೋ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.